ಉಡುಪಿ ನಗರದಲ್ಲಿ ವೈದ್ಯರು, ಲೆಕ್ಕ ಪರಿಶೋಧಕರು ಹಾಗೂ ಪತ್ರಿಕಾ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ ಸಾಧಕರನ್ನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ಗೌರವ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ಸಾಧಕರ ಸೇವೆಗೆ ಶ್ಲಾಘನೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ಉಡುಪಿ ಶಾಖೆಯಲ್ಲಿ ಗೌರವ ಸಮಾರಂಭ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ, ಮಕ್ಕಳಲ್ಲಿ ಪರಿಸರ ಕಾಳಜಿ ಮತ್ತು ಸಮಾಜಮುಖಿ ಮನೋಭಾವ ಬೆಳೆಸುವುದು ಅಗತ್ಯ ಎಂದರು. ಮನೆಗಳಲ್ಲಿ ಗ್ರಂಥಾಲಯ ನಿರ್ಮಾಣವಾದರೆ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ವೈದ್ಯರ ದಿನ, ವೈದ್ಯರು ಅಂದರೆ ನಾವು ಕಣ್ಣಿಗೆ ಕಾಣದ ದೇವರು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೇವೆ. ಹಾಗೆಯೇ ಲೆಕ್ಕ ಪರಿಶೋಧಕರು, ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ನಮ್ಮ ದೇಶದ ಆರ್ಥಿಕತೆಯ ಸ್ವಾಸ್ಥ್ಯವನ್ನು ಕಾಪಾಡುವಂಥವರು ಲೆಕ್ಕ ಪರಿಶೋಧಕರು. ಹಾಗೆಯೇ ಸಮಾಜದ ಅಂಕುಡೊಂಕುಗಳ ಬಗ್ಗೆ ಸಮಾಜಕ್ಕೆ ತಿಳಿಪಡಿಸುವಂತಹ ನಮ್ಮ ಪತ್ರಿಕಾ ಮಾಧ್ಯಮದವರು. ಹೀಗೆ ನೋಡ್ಲಿಕ್ಕೆ ಹೋದರೆ ಒಂದಕ್ಕೆ ಒಂದು ಪೂರಕವಾದಂತಹ ಯಾವುದೇ ಇದಿಲ್ಲ. ಆದರೆ ಮೂರು ಕ್ಷೇತ್ರ ಕೂಡ ನಮ್ಮ ಸಮಾಜಕ್ಕೆ ಅತ್ಯಮೂಲವಾಗಿ ಬೇಕಾಗಿರುವಂಥದ್ದು ಕ್ಷೇತ್ರ ಆಗಿದೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಇದೆ, ಹಾಗೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಸಂಸ್ಕೃತಿ ಇದೆ, ಹಾಗೆ ಮಲಬಾರ್ ಗೋಲ್ಡ್ ವಾಣಿಜ್ಯ ಕ್ಷೇತ್ರ. ಈ ಮೂರು ಕ್ಷೇತ್ರದವರು ಸಮಾಜಮುಖಿಯಾದಂತಹ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಪ್ರಥಮವಾಗಿ ನಾನು ಈ ಮೂರು ಸಂಸ್ಥೆಯವರಿಗೂ ಅಭಿನಂದನೆಗಳನ್ನು ತಿಳಿಸಬಯಸ್ತಾ ಇದ್ದೇನೆ. ಕಾರ್ಯಕ್ರಮ ವಜ್ರದ ಮುಂದೆ ಚಿನ್ನ ಬೇರೆ, ವಜ್ರ ಬೇರೆ, ಅದರದ್ದು ಉಳುಪುಂಟಲ್ಲ, ಇವ್ರ ಮುಖದ ಮೇಲೆ ಎಲ್ಲ ಬಿದ್ದಿದೆ, ಅವ್ರ ಮುಖ ಎಲ್ಲ ನಮಗೆ ಬಂದಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥ ಒಂದು ವೇದಿಕೆ ಸೃಷ್ಟಿ ಮಾಡಿದಂಥ ಪುಣ್ಯಾತ್ಮ ಇವ್ರ ಕಡೆಯಿಂದ ಈ ಕಾರ್ಯಕ್ರಮ ನಡೀತಾರೆ ಅಂದರೆ ಎಷ್ಟು ಖುಷಿ ಪಡ್ಬೇಕು ನಾವು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಾಂಡೇಶ್ವರ ಗುರುಕುಲದ ಡಾ ವಿಜಯಕುಮಾರ್ ಮಂಜರ್, ವೈದ್ಯರು, ಲೆಕ್ಕ ಪರಿಶೋಧಕರು ಹಾಗೂ ಪತ್ರಕರ್ತರು ಸಮಾಜದ ಆರೋಗ್ಯ, ಆರ್ಥಿಕ ಶಿಸ್ತು ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನ ಕಾಪಾಡುವ ಪ್ರಮುಖ ಶಕ್ತಿಗಳಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕ ಯು ವಿಶ್ವನಾಥ ಶೆಣೈ, ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ಅಧ್ಯಕ್ಷ ರವಿರಾಜ್ ಎಚ್ಪಿ, ಪ್ರತಿಷ್ಠಾನದ ಅಧ್ಯಕ್ಷ ಪ್ರೊಫೆಸರ್ ಶಂಕರ್ ಹಾಗೂ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ವ್ಯವಸ್ಥಾಪಕ ವಿಜಯ್ ಕುಮಾರ್ ಡಿ ಉಪಸ್ಥಿತರಿದ್ದರು. ನಾನು ಎರಡೂ ಸಂಸ್ಥೆಯವರಿಗೆ ಮತ್ತೆ ಅದಕ್ಕೆ ಹಿಂದುಗಡೆ ಇರುವಂತಹ ಎಲ್ಲ ಶಕ್ತಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇವತ್ತು ಇದು ವಿಶೇಷವಾದಂತಹ ಒಂದು ಆಚರಣೆಯಲ್ಲಿ ಭಾಗವಹಿಸಿದ್ದು ಕಾರಣ ಏನು ಹೇಳಿದರೆ, ಉಳಿದ ಎಲ್ಲ ಆಚರಣೆಯಲ್ಲಿ ವೈದ್ಯರಿದ್ದರೆ ವೈದ್ಯರು, ಇಂಜಿನಿಯರ್ ಇದ್ದರೆ ಇಂಜಿನಿಯರು, ಅವರು ಮಾತ್ರ ಇರ್ತಿದ್ರು. ಜಂಟಿಯಾಗಿ ಬಿಟ್ಟು ಇವತ್ತು ವೈದ್ಯರು, ಲೆಕ್ಕ ಪರಿಶೋಧಕರು ಮತ್ತೆ ಪತ್ರಿಕಾ ಮಾಧ್ಯಮದವರನ್ನು ಸೇರಿಸಿ ಮಾಡ್ತಿರುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು. ಕಾರ್ಯಕ್ರಮಗಳು ಬಹಳ ಅಪರೂಪ. ಯಾವ ಊರಿನಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಪ್ರಜ್ಞಾವಂತ ನಾಗರಿಕರಿರ್ತಾರೋ ಅಲ್ಲಿ ಮಾತ್ರ ಇಂಥ ಘಟನೆಗಳು ನಡೀಲಿಕ್ಕೆ ಸಾಧ್ಯ. ಸಾಧಕರು ಎಲ್ಲ ಕಡೆಯೂ ಇರ್ತಾರೆ. ನೀವು ಉತ್ತರ ಕರ್ನಾಟಕಕ್ಕೆ ಹೋದರೂ ಇರ್ತಾರೆ, ಭಾರತದ ಉತ್ತರ ಭಾಗಕ್ಕೆ ಹೋದರೂ ಎಲ್ಲ ಕಡೆಯಲ್ಲಿ ಅವರದ್ದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರು ಅನೇಕ ಜನ ಎಲ್ಲ ಸ್ಥಳದಲ್ಲಿಯೂ ಇರ್ತಾರೆ. ಆದರೆ ಅವರನ್ನು ಗುರುತಿಸ್ತಕ್ಕಂತಹ ಒಂದು ಸದ್ಭಾವನೆ ಅಥವಾ ಅವರನ್ನು ಗುರುತಿಸ್ತಕ್ಕಂತಹ ಪ್ರಜ್ಞಾವಂತ ನಾಗರಿಕ ಸಮೂಹ ನಮ್ಮಲ್ಲಿ ಇವತ್ತು ಕಾಣೆಯಾಗ್ತವೆ. ಅದು ಈ ಸ್ಥಳದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಬಹಳ ಸಂತೋಷದ ವಿಚಾರ. ವಿಶೇಷವಾಗಿ ರಾಮಚಂದ್ರ ಬಾಯರಿಯವರು ನನಗೆ ಬಹಳ ಪರಿಚಯಸ್ಥರು. ಅವರಿಗೆ ನನ್ನ ಪರಿಚಯ ಅಷ್ಟು ಹಿಂದೆ ಇರ್ಬೋದು, ಆದರೆ 2-3 ಕಾರ್ಯಕ್ರಮದಲ್ಲಿ ನಾನು ಅವರನ್ನು ನೋಡಿದ್ದೆ. ಇನ್ನು ಸಿ ಎ ದೇವಾನಂದರು ನಮಗೆ ಬಹಳ ಆತ್ಮೀಯರು ಮೊದಲಿಂದ. ನಮ್ಮದೇ ಊರಿನವರು, ಶಾಸ್ತಾಂಗದವರು. ಮತ್ತು ಎಲ್ಲ ಅತಿಥಿಗಳು ಒಂದಲ್ಲ ಇನ್ನೊಂದು ದಿಸೆಯಲ್ಲಿ ನಮಗೆ ಪರಿಚಯಸ್ಥರೇ. ಅವರನ್ನೆಲ್ಲ ನಾನು ನೋಡಿದ್ದೇನೆ ಬೇರೆ ಬೇರೆ ಕಡೆಗಳು. ಇದು ಸಮಾಜಕ್ಕೆ ಒಂದು ಸ್ವಾಸ್ಥ್ಯ ಸಂದೇಶವನ್ನು ನೀಡತಕ್ಕಂಥ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಲಬಾರ್ ವಿಶ್ವ ವೈದ್ಯ ಪುರಸ್ಕಾರವನ್ನು ಡಾ ಎ ರಾಮಚಂದ್ರ ಬಾಯರಿ,
ಡಾಕ್ಟರ್ ಕೆ ಸತೀಶ್ ಕಾಮತ್ ಹಾಗೂ ಡಾಕ್ಟರ್ ಇಂದಿರಾ ವಿ ಶಾನುಭೋಗ್ ಅವರಿಗೆ ಪ್ರದಾನಿಸಲಾಯಿತು. ಮಲಬಾರ್ ವಿಶ್ವ ಲೆಕ್ಕ ಪರಿಶೋಧಕರ ಪುರಸ್ಕಾರವನ್ನು ಸಿಎ ದೇವ ಆನಂದ್ ಹಾಗೂ ಸಿಎ ಗಣೇಶ್ ಎರ್ಮಾಳು ಸ್ವೀಕರಿಸಿದರು. ಇದೇ ವೇಳೆ ಮಲಬಾರ್ ವಿಶ್ವ ಪತ್ರಿಕಾ ಪುರಸ್ಕಾರವನ್ನು ಹಿರಿಯ ಪತ್ರಕರ್ತರಾದ ಶಶಿಧರ್ ಮಾಸ್ತಿಬೈಲು, ಬಾಲಕೃಷ್ಣ ಪೂಜಾರಿ ಉಚ್ಚಿಲ ಹಾಗೂ ರಾಮ್ ಅಜಿಕ್ಕರ್ ಅವರಿಗೆ ನೀಡಿ ಗೌರವಿಸಲಾಯಿತು. ವೈದ್ಯಕೀಯ ಲೆಕ್ಕ ಪರಿಶೋಧನೆ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಾಧಕರನ್ನು ಒಂದೇ ವೇದಿಕೆಯಲ್ಲಿ ಸನ್ಮಾನಿಸುವ ಮೂಲಕ ಸಮಾಜಕ್ಕೆ ಅವರ ಕೊಡುಗೆಯನ್ನ ಗುರುತಿಸಿದ ಈ ಕಾರ್ಯಕ್ರಮ ವಿಶೇಷ ಗಮನ ಸೆಳೆಯಿತು.